ಹಿಟಾಚಿ ಖರೀದಿ ಮಾಡಿ ಇಲ್ಲೊಬ್ಬ ಗ್ರಾಹಕ ಕಂಪನಿಯವರ ನಡೆಗೆ ಸರ್ವಿಸ್ ಸೆಂಟರ್ನ ನಡೆಗೆ ರೋಸಿ ಹೋಗಿ ಮಾಡಿದಂತಹ ಕೆಲಸ ಇದೆಯಲ್ಲ, ಈಗ ಇದು ಸುದ್ದಿ ಆಗ್ತಾ ಇದೆ. 3 ತಿಂಗಳಿಗೆ ಟಾಟಾ ಹಿಟಾಚಿ ರಿಪೇರಿಗೆ ಬಂದಿದೆ. ರೋಸಿ ಹೋದ ಗ್ರಾಹಕ ಶೋರೂಮ್ಗೆ ಬೀಗ ಜಡಿದಿದ್ದಾನೆ. ಶೋರೂಮ್ನಿಂದ ಸಿಬ್ಬಂದಿಯನ್ನ ಹೊರಹಾಕಿ ಬೀಗ ಹಾಕಿರೋದು ತುಮಕೂರಿನ ಅಂತರಸನ್ನಹಳ್ಳಿ ಎಂಬಲ್ಲಿ ಈ ಘಟನೆ ಆಗಿದೆ. 52 ಲಕ್ಷ ರೂಪಾಯಿ ಕೊಟ್ಟು ಟಾಟಾ ಹಿಟಾಚಿಯನ್ನು ಗಿರೀಶ್ ಅನ್ನೋರು ಖರೀದಿ ಮಾಡಿರ್ತಾರೆ. 2 ತಿಂಗಳಿಂದ ಅವರಿಗೆ ಈ ಹಿಟಾಚಿನಲ್ಲಿ ವಿಪರೀತ ಪ್ರಾಬ್ಲಮ್ಗಳನ್ನು ಫೇಸ್ ಮಾಡ್ತಾ ಇರ್ತಾರೆ. ಫಸ್ಟು ಮೈಲೇಜ್ ಕೊಡಲ್ಲ ಕರೆಕ್ಟಾಗಿ, ಆಮೇಲೆ ಕೆಲಸನೂ ಕರೆಕ್ಟಾಗಿ ಮಾಡ್ತಾರಿಲ್ಲ. ಹೀಗಾಗಿ ಪದೇ ಪದೇ ಸರ್ವಿಸ್ ಸೆಂಟ್ರಿಗೆ ಹೋಗ್ತಾರೆ, ಶೋರೂಮ್ಗೆ ಹೋಗ್ತಾರೆ. ಪ್ರಾಬ್ಲಮ್ ಇದೆ, ಡಿಫೆಕ್ಟ್ ಇದೆಯಾ ಚೆಕ್ ಮಾಡಿ ಅಂತ ಕೇಳಿ ಕೇಳಿ ಸುಸ್ತಾಗಿ ನಂತರ ಅವರು ಇಡೀ ಶೋರೂಮ್ಗೆ ಬೀಗ ಹಾಕಿದ್ದಾರೆ. ನೋಡಿ, ಇದೇ ಟಾಟಾ ಹಿಟಾಚಿ ವೆಹಿಕಲ್ಲು 1/2 ಕೋಟಿಗೂ ಜಾಸ್ತಿ ಇದ್ರ ಮೌಲ್ಯ. ಪಾಪ ತಿಂಗಳಿಗೇನಿಲ್ಲ ಅಂದರೂ ಅವರು ಲಕ್ಷಾಂತರ ರೂಪಾಯಿ EMIನೇ ಕಟ್ತಿರ್ತಾರೆ. ಕ್ಯಾಶಲ್ಲಿ ಕೊಟ್ಟು ತೊಗೊಂಡವ್ರು ಬೇರೆ, ಇನ್ನೊಂದು ಕಡೆಗೆ ಇವರೆಲ್ಲ EMIನಲ್ಲಿ ತೊಗೊಂಡಿರ್ತಾರೆ. ಆಲ್ಮೋಸ್ಟು 1 ಲಕ್ಷ 1.5 ಲಕ್ಷ EMI ಕಟ್ಟೋದೇ ಬರ್ತಾ ಇರುತ್ತೆ ಅವರಿಗೆ ಅಂದಾಜು. ಏನು ಮಾಡ್ತಾರೆ ಅವರು? ಈ ಕಡೆ ಬಿಸ್ನೆಸ್ಗೂ ಅದು ಲಾಭ ಆಗ್ತಾ ಇಲ್ಲ, ಆಮೇಲೆ ತಾವು ಯಾವ ಕೆಲಸಕ್ಕೆ ತೊಗೊಂಡ್ವಿ ಅದಕ್ಕೂ ಉಪಯೋಗ ಆಗ್ತಿಲ್ಲ, ಸರ್ವಿಸ್ ಸೆಂಟರ್ನವ್ರು ಸರಿಯಾಗಿ ಸ್ಪಂದಿಸ್ತಿಲ್ಲ ಅಂದವ್ರಿಗೆ ಬೇರೆ ದಾರಿನೇ ಇಲ್ಲ ಅವ್ರಿಗೆ. ಕೊನೆಗೆ ಆ ಶೋರೂಮಿಗೆ ಬೀಗ ಹಾಕಿದ್ದಾರೆ. ನನ್ನನ್ನು ಅಲಿಸ್ತಾ ಇದ್ರಲ್ಲ, ನೀವು ಅಲಿರಿ ಈಗ ಅಂತ ಹೇಳಿ ತಮ್ಮ ಪ್ರತಿಭಟನೆಯನ್ನು ಈ ರೀತಿಯಾಗಿ ತೋರಿಸಿದ್ದಾರೆ. ಬಟ್ ಟಾಟಾ ಒಳ್ಳೆ ಕಂಪನಿ, ಅದು ಹೇಗೆ ಈ ರೀತಿ ಸರ್ವಿಸ್ನಲ್ಲಿ ನೆಗ್ಲೆಕ್ಟ್ ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇಲ್ಲ. ನಾವು ಡಿಸೆಂಬರಲ್ಲಿ ಗಾಡಿ ತಗೊಂಡಿದ್ವಿ ಸರ್. 2000 ಗಾಡಿ ಏನು ಎತ್ತಂದು ಹೇಳಿ, ಇದು 140 ಹಿಟಾಚಿ. ಗಿರೀಶ್ ಅಂತ ಹೇಳಿ ಗಾಡಿ ಓನರು. 2025 ಡಿಸೆಂಬರಲ್ಲಿ ಗಾಡಿ ತಗೊಂಡಿದ್ದೀವಿ. ಇವರು ನಮಗೆ 7,000 ಗಂಟೆ ವಾರಂಟಿ ಕೊಟ್ಟಿದ್ದಾರೆ. ವಾರಂಟಿ ಗ್ಯಾರಂಟಿನ 7,000 ಗಂಟೆ ಕೊಟ್ಟ ಮೇಲೆ 480 ಗಂಟೆಗೆ ನಮಗೆ ಗಾಡಿ ಪ್ರಾಬ್ಲಮ್ ಆಗಿದೆ. ಏನಾಗಿದೆ ಅಂದರೆ ಬೂಮು ರಾಮು ಎದ್ದೇಳೋದಿಲ್ಲ, ಫುಲ್ಲು ಸ್ಲೋ ಆಪ್ಷನ್ ಆಗುತ್ತೆ. ಅದಕ್ಕೆ ನಾವು ಕಂಪ್ಲೇಂಟ್ ಮಾಡಿರ್ತೀವಿ. ಕಂಪ್ಲೇಂಟ್ ಮಾಡಿದಾಗ ಇವರು ನಮ್ಮನ್ನು ಏನು ಹೇಳ್ತಾರೆ, ನಾವು ಬಂದು ಚೆಕ್ ಮಾಡ್ತೀವಿ ಅಂತ ಹೇಳ್ತಾರೆ. ಬಂದು ಚೆಕ್ ಮಾಡಿ ತುಂಬ ಇಂಜಿನಿಯರ್ಸ್ ಬರ್ತಾರೆ, ಹೋಗ್ತಾರೆ. ಟ್ರಯಲ್ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಗಾಡಿ ರೆಡಿಯಾಗಿಲ್ಲ. ನಾವು ತುಂಬ ಸಫರ್ ಪಡ್ತಾ ಇದ್ದೀವಿ. ಗಾಡಿ EMI ಕಟ್ಟೋಕ್ಕಾಗಲ್ಲ. ನಾವು ಅವ್ರನ್ನ ಕೇಳಿದ್ರೆ, ಅಣ್ಣ ಈ ವಾರ ಕೊಡ್ತೀವಿ, ಈ ವಾರ ಕೊಟ್ಬಿಡಿ, ಇನ್ನೊಂದು ವಾರ ಟೈಮ್ ಕೊಡಿ ಅಂತೇಳಿ ತುಂಬ ದಿನದಿಂದ ಹಿಂಗೆ ಕೇಳ್ಕೊಂಬಂದರು. ಇದೇ ಶಿವಾನಂದ್ ಅಂತೇಳಿ ನಮ್ಗೆ ಗಾಡಿ ಕೊಟ್ಟಿದ್ದರು. ಈಗ ಮೇಲ್ಗಡೆ ಯಾರಿಗೆ ಫೋನ್ ಮಾಡಿದ್ರು ರೆಸ್ಪಾನ್ಸ್ ಇಲ್ಲ. ಇವ್ರನ್ನ ಕೇಳ್ತಾ ಹೋದಾಗ ತುಂಬ ಇದಾಯಿತು. ನಾವು ಎಷ್ಟು ಅಂತ ಕೇಳಿದ್ರು ನಮಗೆ ಗಾಡಿ ಸಫರ್ ಪಟ್ಟು ನಾವು ಗಾಡಿ ತಂದು ಹಾಕಿದ್ದೀವಿ. 1,15,000 EMI ಬರುತ್ತೆ. ನಮ್ಮ ಕೈಲಿ ಕಟ್ಟೋಕ್ಕಾಗ್ತಾ ಇಲ್ಲ. ಪ್ರತಿ ತಿಂಗಳು 1,15,000 EMI ಬರುತ್ತೆ. ಇವ್ರನ್ನ ಯಾರನ್ನೇ ಕೇಳಿದ್ರು ನಮ್ಮ ಲೆಕ್ಕಾಚಾರ ಕರೆಕ್ಟಾಗಿ ಐತ್ಕೊಂಡ್ರಿ ಗಾಡಿ ಅಂತಾರೆ. ನಿಮ್ಮ ಲೆಕ್ಕಾಚಾರ ಕರೆಕ್ಟಾಗಿದ್ದರೆ ಕಂಪ್ನಿ ಲೆವೆಲಲ್ಲಿ 8 ರಿಂದ 9 ಲೀಟರ್ ಡೀಟೇಲ್ಸ್ ಕೊಡ್ತಾರೆ ಮಂಜುನಾಥ್. ಸಾಮಾನ್ಯವಾಗಿ ಹೆವಿ ವೆಹಿಕಲ್ಸ್ಗೆ ಆನ್ ಫೀಲ್ಡ್ ಸಪೋರ್ಟ್ಗೆ ಅಂತ ಮೇಂಟೆನೆನ್ಸ್ ಸ್ಟಾಫ್ ಇರ್ತಾರೆ. ಈ ಥರದ್ದೆಲ್ಲ ಪ್ರಾಬ್ಲಮ್ ಆದ ತಕ್ಷಣ ಕೂಡಲೇ ಬಂದು ರೆಕ್ಟಿಫೈ ಮಾಡ್ತಾರೆ. ಎಸ್ಪೆಷಲಿ ಟಾಟಾ ಒಳ್ಳೆ ಬ್ರ್ಯಾಂಡು. ಇಲ್ಲಿ ಹೇಗೆ ಎಡವಟ್ಟಾಯಿತು? ಟೋಲ್ ಫ್ರೀ ನಂಬರ್ಗೂ ಕಾಲ್ ಮಾಡಿದ್ರಾ? ಸರ್ವಿಸ್ ಸೆಂಟರ್ಗಳು ಇಲ್ವಾ ಅಲ್ಲಿ? ಯಾವ ಕಾರಣಕ್ಕೋಸ್ಕರ ಶೋರೂಮ್ ಸಿಬ್ಬಂದಿಗಳು ಅಥವಾ ಸರ್ವಿಸ್ ಸೆಂಟರ್ಗಳು ಸ್ಪಂದಿಸ್ತಾ ಇಲ್ಲ? ಎಸ್ ಮಮತಾ, ಕಳೆದ ಸುಮಾರು ಒಂದು 3-4 ತಿಂಗಳ ಹಿಂದೆ ಏನು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ನಿಟ್ಟೂರು ಗ್ರಾಮದ ಗಿರೀಶ್ ಎನ್ನುವರು 52 ಲಕ್ಷ ರೂಪಾಯಿ ಕೊಟ್ಟು ಹಿಟಾಚಿಯನ್ನು ಖರೀದಿ ಮಾಡ್ತಾರೆ ತುಮಕೂರಿನ ಅಂತರಸಳ್ಳಿಯಲ್ಲಿ ಇರುವಂತಹ ಏನು ಟಾಟಾನವರ ಶೋರೂಮ್ನಲ್ಲಿ. ಆದರೆ ಅದು ಅವರು ವಾರಂಟಿ ಮತ್ತು ಗ್ಯಾರಂಟಿ ಕೊಟ್ಟಿರುವಂಥದ್ದು 7,000 ಗಂಟೆಗಳ ಕಾಲ 7,000 ಗಂಟೆಗಳ ಕಾಲ ವಾರಂಟಿ ಮತ್ತು ಗ್ಯಾರಂಟಿಯನ್ನು ಕೊಟ್ಟಿರುವಂಥದ್ದು. ಆದರೆ ಇದು ಕೇವಲ 400 ಗಂಟೆ ಅಷ್ಟೇ ಓಡಿದಾಗ ಪ್ರಾಬ್ಲಮ್ ಕೊಡಲಿಕ್ಕೆ ಶುರು ಆಗಿರುವಂಥದ್ದು. ಅಂದರೆ ಪ್ರಥಮವಾಗಿ ಅವರು ವಾರಂಟಿಯಲ್ಲಿ ಕೊಟ್ಟಿರುವಂಥದ್ದು 1 ಗಂಟೆಗೆ ಸುಮಾರು 8 ಲೀಟರ್ ಡೀಸೆಲ್ ಬೇಕಾಗುತ್ತೆ ಅನ್ನೋದನ್ನು ಕೊಟ್ಟಿದ್ರು. ಆದರೆ ಈಗ ಅದು ಕೇವಲ 1 ಗಂಟೆಗೆ 12 ರಿಂದ 13 ಏನು ಲೀಟರ್ ಏನು ಇದನ್ನು ಕುಡಿತಾ ಇರುವಂಥದ್ದು, ಅಂದರೆ ಡೀಸೆಲ್ ಅನ್ನು ಕುಡಿತಾ ಇರುವಂಥದ್ದು. ಅಷ್ಟರ ಮಟ್ಟಿಗೆ ಮೈಲೇಜ್ ಡ್ರಾಪ್ ಆಗಿರುವಂಥದ್ದು. ಅದರ ಜೊತೆಗೆ ಬೂಮ್ ಎನ್ನುವಂಥ ಒಂದು ಏನು ಉಪಕರಣ ಇರುತ್ತೆ, ಅದು ಕೂಡ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ. ಅಂದರೆ ಹಿಟಾಚಿ ಮೇಲಕ್ಕೆತ್ತುವಂತಹ ಒಂದು ಸಾಧನ ಅದು ಕೂಡ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ. ಆದರೆ ಆನ್ ಸೈಟ್ಗೆ ಹೋಗಿ ಎಲ್ಲ ಕೂಡ ರಿಪೇರಿ ಮಾಡಿಕೊಡ್ಬೇಕಾಗಿತ್ತು. ಕಳೆದ 1.5 ತಿಂಗಳಿಂದ ನಿರಂತರವಾಗಿ ಅವರು ಕೂಡ ಅಲ್ಲಿ ರಿಪೇರಿ ಮಾಡ್ತಾ ಇದ್ದಾರೆ. ಅದು ಕೂಡ ಸರಿ ಹೋಗ್ತಾ ಇಲ್ಲ. ಆದರೆ ಹಾಗಾಗಿ ಅವರು ಕೇಳ್ತಾ ಇದ್ದಾರೆ, ನಮ್ಗೆ ವಾರಂಟಿ ಮತ್ತು ಗ್ಯಾರಂಟಿ ಇದೆ, ಕೇವಲ 3 ರಿಂದ 4 ತಿಂಗಳಿಗೆ ಈ ರೀತಿಯ ವ್ಯವಸ್ಥೆ ಆಗಿರುವುದರಿಂದ ಒಂದೇ ನಮ್ಮ ಹಣ ವಾಪಸ್ ಕೊಡಿ, ಇಲ್ಲ ಪರ್ಯಾಯವಾಗಿ ಬೇರೆ ಒಂದು ಹಿಟಾಚಿಯನ್ನು ಕೊಡಿ ಎನ್ನುವುದನ್ನ ಗ್ರಾಹಕರಾದಂಥ ಗಿರೀಶ್ ಅವರ ಟಾಟಾ ಅವರ ಬಳಿ ಅಂತ ಕಂಪನಿಯವರ ಬಳಿ ಹೇಳಿದ್ದಾರೆ. ಆದರೆ ಇಲ್ಲಿರುವಂತಹ ಶೋರೂಮ್ನವರು ಯಾವುದೇ ರೀತಿಯ ಅವರಿಗೆ ಸ್ಪಂದಿಸ್ತಾ ಇಲ್ಲ. ನಮ್ದು ಇದು ಅಷ್ಟೇನೆ, ನಮ್ಮ ಸರ್ವಿಸ್ ಮಾಡೋದು ಇಷ್ಟೇನೆ, ಅದು ಸರಿಯಾಗಿದೆ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಅವರು ಬೆಂಗಳೂರು ಲೆವೆಲ್ಗೂ ಕೂಡ ಅಲ್ಲಿರುವಂಥ ಎಲ್ಲ ಸಿಒಗಳು ಕೂಡ ಹೇಳಿದ್ದಾರೆ. ಅವರು ಕೂಡ ಕೈ ಚೆಲ್ಲಿ ಕುಂತಿರುವಂಥದ್ದು. ಅದರಿಂದ ಹಿಟಾಚಿಯನ್ನು ತಂದು ಶೋರೂಮ್ ಎದುರಿಗೆ ನಿಂತು ಹಾಕಿ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ ಮಂಜುನಾಥ್.